ಅಸ್ಸಲಾಮಲೈಕುಮ್, ವೆಲ್ಕಮ್ ಟು ಪಠಾನ್ ಟ್ರಕ್ ಬ್ಲಾಗ್ಸ್. ನೆನ್ನೆ ನಾವು ಆ ಫ್ಯಾಕ್ಟ್ರಿಯಲ್ಲಿ ಕೋಕೆಲ್ಲ ಖಾಲಿ ಮಾಡಿ ಅಲ್ಲಿಂದ ಹೊರಟ್ಬಿಟ್ಟು ಸೀದಾ ಬಂದಿದ್ದೀವಿ ಈಗ ಬಳ್ಳಾರಿಗೆ ಮೈನ್ಸ್ ತುಂಬಿಸೋಕ್ಕೆ. ನೆನ್ನೆ ನಮ್ಮ ಫ್ರೆಂಡ್ ಒಬ್ಬರು ಧನು ಅಂತ ಹೇಳ್ಬಿಟ್ಟು ಫೋನ್ ಮಾಡಿಬಿಟ್ಟು, ಗುರು ಹಿಂದಿಲಿ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಬೇಡ, ಕನ್ನಡದಲ್ಲಿ ಮಾತಾಡೋದು ನಮಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ಬಿಡೋದ ಸಡನ್ನಾಗಿ. ಏನೋ ಒಂಥರ ಶಾಕ್ ಕೊಡ್ದಂಗೆ ಆಯಿತು. ನಾವು ಅಷ್ಟೇ ಕನ್ನಡ ಬಿಟ್ಕೊಡೋಕ್ಕಾಗುತ್ತಾ, ಕನ್ನಡದಲ್ಲೇ ಶುರು ಹಚ್ಕೊಬಿಡೋಣ ಅಂತ ಶುರು ಹಚ್ಕೊಂಡು ಬಂದ್ವಿ ಮೈನ್ಸ್ ಗುಡ್ಡೆಗೆ. ಇಲ್ಲಿ ನೋಡಿದ್ರೆ ಎಲ್ಲ ಗುಡ್ಡೆಗಳನ್ನ ಕೊರೆದು ಫುಲ್ಲು ಮಠ ಮಾಡೋಕ್ಕವ್ರೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮ ಮುಂದೆನೂ ಸುಮಾರು ಗಾಡಿಗಳಿದ್ವು. ಆಯಿತು ಅಂತ ಹೇಳ್ಬಿಟ್ಟು ಹೋದ್ವಿ, ಅದ್ಲಿಗೆ ಒಳಗಡೆ ಗೇಟ್ ಹತ್ರ ಎಲ್ಲ ಹೋಗಿ ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಸೀದಾ ಬಂದ್ಬಿಟ್ಟು ಗಾಡಿಗೆ ಹತ್ತಿದ್ದೆ. ಸೀದಾ ಗಾಡಿ ತೆಗ್ದು ಈಗ ಸೀದಾ ಹೊರಟ್ಬಿಟ್ಟು ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತು ಕಾಯೋಕ್ಕಿಂತ ಮುಂಚೆ ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಕೂತಿದ್ವಿ. ಆಮೇಲೆ ಇದ್ದಕ್ಕಿದ್ದಂಗೆ ಯೋಚನೆ ಬಂತು, ಗಾಡಿ ನಮ್ಮದು ಚುಯ್ ಅಂತ ಸೌಂಡ್ ಬೇರೆ ಬರ್ತಾ ಇದೆಯಲ್ಲಪ್ಪ, ಒಂದು ಕಡೆ ಎಲ್ಲಾದರೂ ಸೈಡಿಗೆ ಹಾಕಿ ಗ್ರೀಸ್ ಆದರೂ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹೋಗೋಣ, ಎಲ್ಲಿ ಲೋಡಿಂಗ್ ಸ್ಪಾಟ್ ಇರುತ್ತೆ ಅಲ್ಲಿ ನಿಲ್ಲಿಸ್ಕೊಬಿಟ್ಟು ಗ್ರೀಸ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ಗ್ರೀಸ್ ಹೊಡಿಯೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಶುರು ಹಚ್ಕೊಂಡ್ವಿ. ಇದರಲ್ಲಿ ಗ್ರೀಸ್ ಹತ್ಸೋ ತನಕ ದೇವರೇ ಕಾಪಾಡಬೇಕು ನಮಗೆ. ಏನು ಎರಡ ಹೊಡೆಯೋ ತನಕ ಅರ್ಧ ಜೀವ ಆಗೋಗುತ್ತೆ ಗುರು. ಏನಾದ್ರಲ್ಲಿ ನಮ್ಮ ಕೈಯಿಂದ ಗ್ರೀಸ್ ಹೊಡೆದಂಗೆ ಆ ರೋಡಲ್ಲೆಲ್ಲ ಹೊಡೆದಂಗೆ ಆಗಲ್ಲ. ಒಂದು ಸತಿ ಗ್ರೀಸ್ ಹೊಡೆದ್ಬಿಟ್ರೆ 2,000 ಕಿಲೋಮೀಟ್ರ್ ಮಾತಾಡೋಂಗಿಲ್ಲ ಗಾಡಿ, ವಿತೌಟ್ ಸೌಂಡು ಹೋಗ್ತಾ ಇರುತ್ತೆ. ಹಾಗೆ ನಮ್ಮ ಹುಡುಗ ಹಿಂದೆ ಬಂದ್ಬಿಟ್ಟು, ಅಣ್ಣ ಏನಾದರೂ ಒಂದು ಇಂಟ್ರೋ ಕೊಡೋಣ, ಸುಮ್ಮನೆ ವಾಯ್ಸ್ ಓವರ್ ಮಾಡ್ತಾಯಿದ್ರೆ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ಹೇಳಿದೆ, ಇರಪ್ಪ ಎಲ್ಲ ಗ್ರೀಸ್ ಎಲ್ಲ ಮುಗಿಸಿ ಒಂದೇ ಸತಿ ಬಂದ್ಬಿಡ್ತೀನಿ, ಅದು ಏನು ಇಂಟ್ರ್ಯೂ ಕೊಡ್ಬೇಕು ಹೇಳೋ, ಒಂದೇ ಸತಿ ವಾಯ್ಸ್ ಹಾಕ್ಬಿಡ್ತೀನಿ ಅಂತ ಯಾಕೆ ತಲೆ ಬಿಸಿ ಮಾಡ್ಕತ್ತೆ ಅಂತ ಹೇಳಿದೆ. ಸರಿ ಅಣ್ಣ, ನಿನ್ನ ಕೆಲಸ ನೀವು ಮುಗಿಸ್ಕೊಂಡು ಬಾ ಅಂತ ಹೇಳ್ದೆ. ಅಲ್ಲಿಂದ ಸೀದಾ ಮುಗಿಸ್ಕೊಂಡು ಒಂದೇ ಸತಿಗೆ ಬಂದಿದ್ದೆ ನಾವು. ಗ್ರೀಸ್ ಎಲ್ಲ ಹೊಡೆದಾದ್ಮೇಲೆ ಬಂದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಂತ ತಿರ್ಗಾಡಿದ್ವಪ್ಪ. ನಮ್ಮ ಹುಡುಗ ಹೇಳ್ದ ಏನಾದರೂ ಹೇಳೋಣ ಅದ್ಲಾಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳಿದೆ. ಆ ಸೌಂಡಲ್ಲಿ ಏನಂದರೆ ಏನು ಕೇಳಿಸ್ತಾ ಇಲ್ಲ ಗುರು. ಧೂಳು ಅಂದರೆ ಧೂಳು, ಗಾಳಿ, ಏನಂತ ಹೇಳಿದ್ರೆ ಸರಿಯಾಗಿ ಕೇಳೋದಿಲ್ಲ. ಒಂದು ಮೈಕ್ರೋಫೋನ್ ಒಂದು ತಗೋಬೇಕು, ತಗೊಂಡ್ಮೇಲೆ ಇಂಟ್ರೋ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗಂಗೆ ಹೇಳಿದೆ. ಅಷ್ಟರಲ್ಲಿ ಆ ಕಡೆಯಿಂದ ಸೌಂಡ್ ಬಂತು, ಬರ್ರಪ್ಪ ಗಾಡಿ ಲೋಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸರಿಯಾಗಿ ನಮಗೆ ಮಾತಾಡೋಕ್ಕೂ ಬಿಡ್ತಾ ಇಲ್ವಲ್ಲ ಪಾತ್ಲಿಗೆ ಅಂತ ಹೇಳ್ಬಿಟ್ಟು ಏನೇನೋ ಯೋಚನೆ ಬಂದಿತ್ತು ಮಾತಾಡಬೇಕು ಅಂತ. ಬಟ್ ಈ ಸೌಂಡಿಂದ ಏನಂದರೆ ಏನೂ ಕೇಳಿಸ್ಲಿಲ್ಲ. ಹಾಗೆ ಸೀದಾ ಹೋದ್ವಿ ಲೋಡಿಂಗಿಗೆ ಹೋದ್ಮೇಲೆ ಒಂದು ಅರ್ಥ ಆಯಿತು. ಅವನೊಂದು ಗಾಡಿಗೆ ಒಂದೊಂದು ಬಕೆಟ್ ಹಾಕ್ತಾ ಇರಬೇಕಾದ್ರೆ ಮೈನ್ಸು ಸೀದಾ ಎದೆ ಮೇಲೆ ಹಾಕ್ದಂಗೆ ಆಯಿತು. ಆ ಥರ ಹಾಕ್ತಾಗ್ರು ಮೈನ್ಸ್ನ. ಇರಲಿ, ಏನು ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದೀವಿ ಫಸ್ಟ್ ಟೈಮು, ಹೆಂಗಾದರೂ ಮಾಡಿ ಲೋಡ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಅಂತೇಳ್ಬಿಟ್ಟು ಅವನಿಗೆ ಹೋಗಿ ಹೇಳಿದೆ, ಆ ಕಡೆಯಿಂದ ಈ ಕಡೆ ಹಾಕಪ್ಪ ಅತ್ಲಿಗೆ ಅಂತೇಳ್ಬಿಟ್ಟು. ಅವನೇನು ಮಾಡೋನು ಒಟ್ರಾಸಿ ತೆಗ್ದು ಸುರ್ದಿ ಅತ್ಲಿಗೆ ಬ್ಯಾಕಿಗೆ ಲೋಡ್ ಮಾಡಿ ಇಟ್ಟ. ಹೆಂಗೋ ಒಂದು ಲೋಡ್ ಆಯ್ತಲ್ಲ, ಹೋಗೋಣ ಅತ್ಲಿಗೆ ಅಂತ ಅಂದ್ಕೊಂಬಿಟ್ಟು ಲೋಡೆಲ್ಲ ಮುಗಿಸ್ಕೊಂಡು ಹೊರಡೋಕ್ಕಿಂತ ಮುಂಚೆ ಒಂದು ದೂರದಿಂದ ಒಂದು ವೀಡಿಯೋ ಮಾಡಪ್ಪ ಅಂತೇಳ್ಬಿಟ್ಟು ನಮ್ಮ ಹುಡುಗಂಗೆ ಹೇಳಿದೆ. ಒಂದು ದೂರದಿಂದ ಒಂದು ವೀಡಿಯೋ ಹಿಡ್ದ. ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಗಾಡಿ ಅಲ್ವಾ ಫ್ರೆಂಡ್ಸ್. ಹಾಗೆ ಲೋಡೆಲ್ಲ ಮುಗಿಸ್ಕೊಂಡು ಮುಂದೆ ವ್ಯೂ ಎಲ್ಲ ನೋಡ್ಕೊಂಡು ಹೋಗೋಣ, ಮುಂದೆ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೆಟ್ವರ್ಕಿಂದು ತುಂಬ ಪ್ರಾಬ್ಲಮ್ ಇತ್ತು, ಇಲ್ಲಾಂದರೆ ವೀಡಿಯೋ ಸಂಜೆನೇ ಅಪ್ಲೋಡ್ ಆಗಿರೋದು. ಅಲ್ಲಿಂದ ಲೋಡೆಲ್ಲ ಮುಗಿಸ್ಕೊಂಡು ಗಾಡಿ ತೆಗೆದು ಮುಂದೆ ಇಂದ ಬರಬೇಕಾದ್ರೆ ಫುಲ್ ಧೂಳು ಗಾಡಿಗಳೆಲ್ಲ ಬರ್ತಾಯಿದ್ವು. ಏನು ಕೇಳಿಸ್ತಾ ಇರಲಿಲ್ಲ. ಹಾಗೆ ನೋಡಿದ್ವಿ, ಅಲ್ಲಿ ಆ ಮುಂದ್ಗಡೆ ಒಂದು ಗುಡ್ಡೆ ಕಾಣ್ತಿದೆ ನೋಡಿ, ಆ ಗುಡ್ಡೆಯಲ್ಲಿ ಈ ಕಡೆ ಸೈಡು ಬರೀ ಟಿಪ್ಪರ್ಗಳೇ ಸುತ್ತಾಡೋದು. ಅಲ್ಲಿರೋದೆಲ್ಲ ಟಿಪ್ಪರ್ಗಳೇ ಜಾಸ್ತಿ. ಏನಂದರೆ ಹೆಚ್ಚು ಕಮ್ಮಿ ಒಂದು ಡೈಲಿ ಒಂದು 20,000 ಟಿಪ್ಪರ್ಗಳು ಓಡಾಡ್ಬೋದು ಈ ರೋಡಲ್ಲಿ. ನಾವು ನೋಡ್ದಂಗೆ ಅಲ್ಲಿ ನಿಂತಿರೋವೆಲ್ಲ ಟಿಪ್ಪರ್ಗಳೇ. ಆಯಿತು ಫ್ರೆಂಡ್ಸ್, ಈಗ ನಮ್ಮದು ಲೋಡಿಂಗ್ ಎಲ್ಲ ಮುಗಿಯುತ್ತೆ. ಇಲ್ಲಿಂದ ಹೊರಡಬೇಕಾದ್ರೆ ಸಂಜೆ ಆದರೆ ವೀಡಿಯೋ ಅಂತ ಮಾಡೋಕ್ಕಾಗಲ್ಲ. ನಾಳೆ ಆದರೆ ರೋಡಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಅಲ್ಲಿ ತನಕ ಹ್ಯಾಪಿ ಫಾರ್ ಎವರ್.